ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ನಮಗೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾ ಇಲ್ಲ, ಯಾವಾಗ ನಮಗೆ ಲೋನ್ ಕೊಡ್ತಾರೆ, ಯಾವ ರೀತಿ ನಾವು ಲೋನನ್ನು ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಸೊ ನೀವು ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿದರೆ ನಿಮಗೆ ಬ್ಯಾಂಕ್ ಅವರು ಲೋನ್ ಕೊಡೋದಿಲ್ಲ ಸ್ನೇಹಿತರೆ. ಅವು ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂಥವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾದ ವಿಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಬಂದಿಲ್ಲ ಅಂತ ಅಂದರೆ ಏನು ಕಾರಣ ಆಗಿರುತ್ತಪ್ಪ ಅಂತ ಅಂದರೆ, ಮೊದಲಿಗೆ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬ್ಯಾಂಕನ್ನು ಕೊಡಬೇಕಾಗುತ್ತೆ. 10 ರಿಂದ 15 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಬ್ಯಾಂಕನ್ನು ಕೊಡಿ. ನಂತರ ನೀವು ಗೌರ್ಮೆಂಟ್ ಬ್ಯಾಂಕ್ಸನ್ನು ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು, ಅಥವಾ SBI ಬ್ಯಾಂಕ್ ಆಗಿರ್ಬೋದು, ಈ ರೀತಿಯಾಗಿ ಗೌರ್ಮೆಂಟ್ ಬ್ಯಾಂಕ್ಸನ್ನು ಕೊಡಿ. ಗೌರ್ಮೆಂಟ್ ಬ್ಯಾಂಕ್ ಅವರಾದರೆ ನಿಮಗೆ ಲೋನನ್ನು ಕೊಡ್ತಾರೆ. ಪ್ರೈವೇಟ್ ಬ್ಯಾಂಕ್ ಅವರು, ಕೆಲವು ಬ್ಯಾಂಕ್ ಅವರು ಲೋನನ್ನು ಕೊಡ್ತಾ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಬ್ಯಾಂಕನ್ನು ಕೊಡಿ. ಅದೇ ರೀತಿಯಾಗಿ ಕೆಲವ್ರು ಕೇಳ್ಬೋದು, ಸರ್ ನಾವು ಆಲ್ರೆಡಿ ಅಪ್ಲಿಕೇಶನ್ ಆಗಿಬಿಟ್ಟಿದ್ದೀವಿ, ಪ್ರೈವೇಟ್ ಬ್ಯಾಂಕನ್ನು ಕೊಟ್ಬಿಟ್ಟಿದ್ದೀವಿ, ಅಥವಾ ನಾವಿರೋ ಪ್ಲೇಸಿಂದ ತುಂಬ ದೂರದಲ್ಲಿರ್ತಕ್ಕಂಥ ಬ್ಯಾಂಕನ್ನು ಕೊಟ್ಬಿಟ್ಟಿದ್ದೀವಿ, ಈಗ ನಾವು ಬ್ಯಾಂಕನ್ನು ಚೇಂಜ್ ಮಾಡ್ಕೋಬೋದಾ ಅಂತ ಕೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಅಕೌಂಟ್ ನಂಬರು, IFSC ಕೋಡು ಅಥವಾ ದೂರದಲ್ಲಿರ್ತಕ್ಕಂಥ ಬ್ಯಾಂಕ್ ಏನಾದರೂ ಕೊಟ್ಟಿದ್ರೆ, ಅಥವಾ ಪ್ರೈವೇಟ್ ಬ್ಯಾಂಕ್ ಕೊಟ್ಟಿದ್ರೆ ಯಾವ ರೀತಿ ಎಡಿಟ್ ಮಾಡಿಕೊಂಡು ಬ್ಯಾಂಕನ್ನು ಚೇಂಜ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ನೀವೇ ನಿಮ್ಮ ಮೊಬೈಲಲ್ಲಿ PM ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬೋದು. ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡನ್ನು ಚೇಂಜ್ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ PM ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, PM ವಿಶ್ವಕರ್ಮ ಅಂತ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ರೈಟ್ ಸೈಡಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಎಂಟರ್ ಕ್ಯಾಪ್ಚರ್ ಅನ್ನೋ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡಿ ಸ್ನೇಹಿತರೆ. ಲಾಗಿನ್ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTPಯನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟರೆ ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಏನಾದರೂ ಮಿಸ್ಟೇಕ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಸೆಕೆಂಡ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೇಮ್ ಆಫ್ ದ ಬ್ಯಾಂಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಬ್ಯಾಂಕ್ಸು, ಪ್ರೈವೇಟ್ ಬ್ಯಾಂಕ್ಸು ಓಪನ್ ಆಗುತ್ತೆ. ಸೊ ನೀವು ಅಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ, ಗೌರ್ಮೆಂಟ್ ಬ್ಯಾಂಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡ ನಂತರ IFSC ಕೋಡ್ ಅಂತಿದೆ ನೋಡಿ, ಅಲ್ಲಿ ಅದ್ರ ಪಕ್ಕದಲ್ಲಿ ಇಂಟು ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಆಪ್ಷನ್ ಓಪನ್ ಆಗುತ್ತೆ. ಆಗ IFSC ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ನೀವು IFSC ಕೋಡ್ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಅಮೌಂಟು ಬರೋದಿಲ್ಲ, 1 ಲಕ್ಷ ರೂಪಾಯಿ ಲೋನ್ ಸಹ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ಚೇಂಜ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಈಗ ತಿಳಿಸ್ತಾ ಇರೋದು. ಸೊ ಆ ಇಂಟು ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಪ್ಷನ್ ಓಪನ್ ಆಗುತ್ತೆ. ಆಗ ನೀವು IFSC ಕೋಡನ್ನು ಎಂಟ್ರಿ ಮಾಡಿದಾಗ ಇಲ್ಲಿ ನೇಮ್ ಆಫ್ ದ ಬ್ರಾಂಚ್ ಅಂತ ಇದೆ ಅಲ್ವಾ, ಆಟೋಮೆಟಿಕ್ಕಾಗಿ ಆ ಬ್ರಾಂಚ್ ಬರುತ್ತೆ. ಅಂದರೆ ಯಾವ ಊರಲ್ಲಿ ಅಕೌಂಟ್ ಇದೆ ಆ ಊರ ಹೆಸರು ಬರುತ್ತೆ. ಅಕೌಂಟ್ ನಂಬರ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಗುಂಡಾಗಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಈ ಒಂದು ಅಕೌಂಟ್ ನಂಬರನ್ನು ಎಡಿಟ್ ಮಾಡ್ಕೋಬೋದು, ಅಳಿಸ್ಕೋಬೋದು. ಅಳಿಸ್ಬಿಟ್ಟು ಕರೆಕ್ಟಾಗಿ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ, ಅಥವಾ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಹತ್ರ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಆಡಿಸ್ಬಿಟ್ಟು ಮತ್ತೆ ಏನು ಅಕೌಂಟ್ ನಂಬರ್ ಇರುತ್ತೆ ಅದೇ ರೀತಿಯಾಗಿ ಕರೆಕ್ಟಾಗಿ ನೋಡಿಕೊಂಡು ಅಕೌಂಟ್ ನಂಬರನ್ನು ಹಾಕಿ. ಒಂದು ವೇಳೆ ನೀವು ಮಿಸ್ಟೇಕ್ ಆಗಿ ಎಂಟ್ರಿ ಮಾಡಿದ್ರೆ ಈ ರೀತಿಯಾಗಿ ರೆಡ್ಡಲ್ಲಿ ಬರುತ್ತೆ. ಹಾಗಾಗಿ ಅಕೌಂಟ್ ನಂಬರಲ್ಲಿ ಏನು ಎಂಟ್ರಿ ಮಾಡಿರ್ತೀರೋ ಕರೆಕ್ಟಾಗಿ ಅದೇ ಅಕೌಂಟ್ ನಂಬರನ್ನು ಕನ್ಫರ್ಮ್ ಅಕೌಂಟ್ ನಂಬರ್ ಹತ್ರ ಎಂಟ್ರಿ ಮಾಡಿ. ನಂತರ ಕ್ರೆಡಿಟ್ ಸಪೋರ್ಟ್ ಹತ್ರ ಎಸ್ ಅಂತ ಇರಬೇಕಾಗುತ್ತೆ. ನಂತರ ಲೋನ್ ಅಮೌಂಟ್ ರಿಕ್ವೈರ್ಡ್ ಅಂತಿದೆ ನೋಡಿ, ಅಲ್ಲಿ 1 ಲಕ್ಷ ಅಂತ ಇರಬೇಕಾಗುತ್ತೆ. ಸೊ ಇವೆಲ್ಲ ಆದಮೇಲೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ.
ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನಂತರ ಮಾರ್ಕೆಟಿಂಗ್ ಸಪೋರ್ಟ್ ಅಂತ ಇರುತ್ತೆ. ಆ 5 ಬಾಕ್ಸ್ ಮೇಲೂ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಈಗ ಐ ಅಗ್ರಿ ಅನ್ನೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಈ ರೀತಿ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಬಿಟ್ಟು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ PDF ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಅಪ್ಲಿಕೇಶನ್ ವಿಶ್ವಕರ್ಮ ಯೋಜನೆ ಅವ್ರಿಗೆ ಹೋಗುತ್ತೆ. ಅವರು ಬ್ಯಾಂಕ್ ಅವ್ರಿಗೆ ಲೀಸ್ಟನ್ನು ಕಳಿಸ್ತಾರೆ. ನಂತರ 1 ಮಂತ್ ಒಳಗಡೆ ನಿಮಗೆ ಬ್ಯಾಂಕಿಂದ ಲೋನ್ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ನೇಮ್ ಚೇಂಜ್ ಮಾಡೋದು, ಈ ರೀತಿಯಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗಲಿ, ಅವ್ರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.